ಹಾಯ್, ಇವತ್ತು ನಾವು ಗಾಡಿ ಎಲ್ಲ ವಾಶ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನಮ್ಮ ಊರಿಂದ ಟೆಂಪಲ್ಗೆ ಹೋಗಬೇಕು. ಅಮಾವಾಸ್ಯೆ ಅಲ್ವ, ಅದಕ್ಕೋಸ್ಕರ ಫಸ್ಟು ಗಾಡಿ ಎಲ್ಲ ವಾಶ್ ಮಾಡಿಸ್ಕೊಂಡು ಊರಿಗೆ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳಿ ವಾಶ್ ಮಾಡೋಕ್ಕೆ ಬಿಟ್ಟು ಗಾಡಿನ ಸ್ವಲ್ಪ ಅವ್ರು ವಾಶಿಂದ ಕೊಡೋದು ಲೇಟಾಗಿ ಹೋಗ್ಬಿಡ್ತು. ಫೈನಲಿ ಊರಿಗೆ ಸ್ವಲ್ಪ ಕ್ಲಿಪ್ಸು ತೊಗೊಳಕ್ಕಾಗಲಿಲ್ಲ, ಯಾಕಂದರೆ ಅರ್ಜೆಂಟಲ್ಲಿ ನೈಟು ಪ್ಲ್ಯಾನ್ ಆಗಿ ಊರಿಗೆ ಹೊಂಟಿದ್ದು. ಹಾಗಾಗಿ ನಮ್ಮ ಮನೆಯವ್ರು ಇದ್ದಾರಲ್ಲ, ಅವ್ರ ಅತ್ತೆದಿರೂ ಕರ್ಕೊಂಡು ಹೋಗ್ಬೇಕಿತ್ತು ಟೆಂಪಲ್ಗೆ. ಅವರು ಬರ್ತೀವಿ ಅಂತ ಹೇಳಿದರು. ನಾವು ಹೋಗ್ತಿರೋದೇ ಅವ್ರ ಊರಿಂದ ಹೋಗಿ ಅವ್ರನ್ನೂ ಪಿಕಪ್ ಮಾಡ್ಕೊಂಡು ಟೆಂಪಲ್ಗೆ ಹೋಗಬೇಕು. ಅಷ್ಟೊತ್ತಿಗೆ ನಮ್ಮ ಮನೆಯವರು ಒಂದು ವೀಡಿಯೋ ಮಾಡು, ಇಲ್ಲಿ ಡಬಲ್ ಟೆಕ್ಕರ್ ಬರುತ್ತೆ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಿದ್ರು. ವೀಡಿಯೋ ಮಾಡ್ತಿದ್ದು. ಸೊ ಆಮೇಲೆ ವೀಡಿಯೋ ಆದಮೇಲೆ ನಾನು ಮಲ್ಕೊಬಿಟ್ಟೆ. ನಾನು ಯಾವಾಗ್ಲೂ ಅಷ್ಟೇ ಫುಲ್ ಊರಿಗೆ ಹೋಗೋವರೆಗೂ ಇರಲ್ಲ. ಹಬ್ಬ ಅಂದರೆ ನೆಲಮಂಗ್ಲ ದಾಟೋದಷ್ಟೇ, ಅಷ್ಟೊತ್ತಿಗೆ ಅಲ್ಲೇ ಮಲ್ಕೊಬಿಟ್ಟಿರ್ತೀನಿ. ಯಾವ ಟ್ರಿಪ್ ಆದರೂ ಅಷ್ಟೇ, ಊರಿಗಾದರೂ ಅಷ್ಟೇ. ಸರಿ ಅಂತ ಹೇಳಿ ನಮ್ಮ ಮನೆಯವರು ಒಂದು 2-3 ವೀಡಿಯೋ ಮಾಡಿಕೊಟ್ಬಿಟ್ಟು ನಾನು ಮಲ್ಕೊಬಿಟ್ಟೆ. ಆಗಿಲ್ಲ ನನಗೆ. ಇವ್ರು ಎ ಸಿ ಹಾಕೊಂಡೇ ಗಾಡಿ ಓಡಿಸ್ತಾರೆ. ಎ ಸಿನ ಆಫ್ ಮಾಡಿ ಅಂದ್ರೂ ಆಫ್ ಮಾಡಲ್ಲ. ಬಟ್ ನನಗೆ ಎ ಸಿ ಇಷ್ಟ ಆಗಲ್ಲ, ಹಂಗಾಗಿ ಮನೆ ಹತ್ರ ಹೋದಾಗಿದ್ದೆ. ಸೊ ಹಂಗಾಗಿ ಅವ್ರನ್ನೆಲ್ಲರನ್ನೂ ಕರ್ಕೊಂಡು ಹೊಂಟೋ ದೇವಸ್ಥಾನಕ್ಕೆ. ಸೊ ಅಮಾವಾಸ್ಯೆ ಆಗಿರೋದ್ರಿಂದ ಟೆಂಪಲ್ ತುಂಬ ರಶ್ ಇತ್ತು, ಆದರೂ ನಾವು ಸ್ವಲ್ಪ ಬೇಗನೆ ಹೋಗಿದ್ದೋ. ಸರಿ, ಫೈನಲಿ ನಾವು ಯಾವ ದೇವಸ್ಥಾನಕ್ಕೆ ಹೋಗಿದ್ದೋ ಅಂತ ನೋಡಿ ಫೈನಲಿ ದೇವರು ದರ್ಶನ ಆಯಿತು. ಸ್ವಲ್ಪ ರಶ್ ಇತ್ತು ಅಷ್ಟೇ. ನೀಟಾಗಿ ಕಾಣಿಸ್ತು ನನಗೇನು. 3 or 2 minutes ನಾನು ನೋಡಿದೆ, ಮತ್ತೆ ನೋಡ್ತಾನೇ ಇದ್ದೆ. ಏನೋ ಒಂಥರ ನೋಡಿದರೆ ಮನಸ್ಸಿಗೆ ನೆಮ್ಮದಿ. ಆಮೇಲೆ ನನಗೆ ಸ್ವಲ್ಪ ಜಾಸ್ತಿ ದೃಷ್ಟಿ ಆಗೋದು ಸ್ವಲ್ಪ ಜಾಸ್ತಿ ಆಗಾಗ ನಮ್ಮ ಮನೆಯವರು ದೃಷ್ಟಿ ತೆಗಿತಾ ಇದ್ದರು. ಸರಿ ಅಂತ ಹೇಳಿ ಮತ್ತೆ ಟೆಂಪಲಿಂದ ಮನೆಗೆ ಹೊಂಟು. ಅದೇ ಅವ್ರ ಅತ್ತೆಯವ್ರ ಊರಿಗೆ ಹೋಗೋಣ, ಅಲ್ಲೇ ಇರೋಣ ಅಂದ್ಬಿಟ್ಟು 2 days ಲೀವ್ ಹಾಕ್ಕೊಂಡು ಹೋಗಿದ್ದಲ್ವ. ಅವ್ರ ಅತ್ತೆಯವ್ರ ಊರಲ್ಲಿದ್ದರೆ ಏನೋ ಒಂಥರ ಖುಷಿ, ಯಾಕಂದರೆ ಅಲ್ಲಿ ಹುಡ್ಲೆಲ್ಲ ಜಾಸ್ತಿ ಇದ್ದಾರೆ, ಅದಕ್ಕೋಸ್ಕರ. ಮತ್ತು ಅವ್ರ ಊರಿಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ನೇಚರ್ ಬರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನನಗಂತೂ ಅದನ್ನು ನೋಡೋಕ್ಕೆ ಒಂಥರ ಖುಷಿ. ಯಾಕಂದರೆ ಮಾರ್ನಿಂಗ್ ಟೈಮಲ್ವ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಒಂದು ವೀಡಿಯೋ ಮಾಡ್ಕೊಂಡೆ. ಸರಿ ಅಂತ ಹೇಳಿ ಮನೆಗೆ ಹೋದೋ. ಅದನ್ನು ವೀಡಿಯೋ ತೊಗೊಳಕ್ಕಾಗಲಿಲ್ಲ. ಮನೆಯಿಂದ ಮಧ್ಯಾಹ್ನ ಆದಮೇಲೆ ಸ್ವಿಮ್ಮಿಂಗ್ ಫೂಲಿಗೆ ಹೋಗೋಣ ಅಂತ ಗೆಸ್ ಮಾಡ್ದೋ. ಇವ್ರ ಮನೆಯಿಂದ 1 kilometerಲ್ಲೇ ಸ್ವಿಮ್ಮಿಂಗ್ ಫೂಲ್ ಇದೆ. ನಮ್ಮ ಮನೆಯವ್ರು ನಾನು ಬೇಡ ಅಂತಿದ್ರು. ಆದರೆ ಇವ್ರ ಮಾವರೆಲ್ಲ ಇಲ್ಲ, ಅವಳು ಬರಲಿ ಅಂತೇಳಿ ಕರ್ಕೊಂಡು ಹೋದ್ರು. ಹೋದೆ. ಬಟ್ ನಮ್ಮ ಮನೆಯವ್ರು ನೀನು ಬೀಳಬೇಡ, ನಾವೇ ಮಾತ್ರ ಈಜಾಡ್ತೀವಿ, ಇಲ್ಲಿ ಯಾರೂ ಲೇಡೀಸ್ ಇಲ್ಲ ಅಂತ ಹೇಳಿ ಸುಮ್ಮನೆ ಕೂರಿಸಿದ್ರು. ನಾನು ಬಡ್ಕೊಂಡು ಹಂಗೆ ಕೂತಿದ್ದೆ. ಅಷ್ಟೊತ್ತಿಗೆ ಲೇಡೀಸ್ ಒಬ್ಬರು ಬಂದರು. ಸರಿ, ಅವರು ಬಂದ್ರಲ್ಲ ಅಂತ ಹೇಳ್ಬಿಟ್ಟು ನಾನು ಬೀಳೋಕ್ಕಾಗ್ದಲೇ ಚಳಿ ಅಂತ ನಿಂತ್ಕೊಂಡು ನೋಡ್ತಿದ್ದೆ. ನಮ್ಮ ಮಾವ ಹಿಂದೆಯಿಂದ ಬಂದ್ಬಿಟ್ಟು ತಳ್ಳೇಬಿಟ್ರು. ಸ್ವಿಮ್ಮಿಂಗ್ ಫೂಲಲ್ಲೆಲ್ಲ ಆಟ ಆಡಿ ಮನೆಗೆ ಬಂದು ಸರಿ ಸ್ವಲ್ಪ ರೆಸ್ಟ್ ಮಾಡ್ದೋ. ಇನ್ನೇನು ನೈಟ್ ಆಯಿತು. ನಾವು ಬಂದಿದ್ವಲ್ಲ ಅಂತ ಹೇಳ್ಬಿಟ್ಟು ಅವರು ಫೇಶಿಯಲ್ ಮಾಡಿದರು. ಯಾಕಂದರೆ ಅವ್ರು ಮನೆಯಿಂದ ಆಚೆ ಮಾಡ್ತಾರೆ, ಚೆನ್ನಾಗಿರುತ್ತೆ, ಎಲ್ಲ ಕುತ್ಕೊಂಡು ಊಟ ಮಾಡ್ಬೋದು ಅಂತ. ಕುತ್ಕೊಂಡೆಲ್ಲ ಮಾತಾಡ್ತಿದ್ದೋ. ನಾನು ಸ್ವಲ್ಪ ಜಾಸ್ತಿ ತಿಂದ್ಬಿಟ್ಟೆ, ನಂಗೆ ಆಯ್ತಿರ್ಲಿಲ್ಲ, ಹೊಟ್ಟೆ ನೋವು ಕಾಣಿಸ್ಕೊಬಿಟ್ಟಿತ್ತು. ಫೈನಲಿ ಊಟ ಎಲ್ಲ ಆಯಿತು. ಇವ್ರ ಬ್ರದರ್ಸು ಇವರೆಲ್ಲ ಒಟ್ಟಿಗೆ ಸೇರ್ಕೊಂಡ್ರೆ 1-2 ಕಿತಾಪತಿ ಮಾಡೋದು ಗಾಯ್ಸ್. 12 o'clock ಆಲ್ಮೋಸ್ಟ್ 12 o'clock 12:30 ಆಗಿದೆ. ವೀಡಿಯೋ ಮಾಡಿ ಅಂತ ಹಿಡ್ಕೊಂಡು ನಿಂತ್ಕೊಂಡ್ರು. ತುಂಬ ವೀಡಿಯೋನು ವೈರಲ್ ಆಗಿತ್ತು. ನೋಡಿ ಹೆಂಗೆ ಮಾಡ್ತಾರೆ ವೀಡಿಯೋನ ಅಂತ. ಇವರು ದರ್ಶನ ಅಂತೇಳಿ ಡ್ಯಾನ್ಸ್ ಹೆಂಗೆ ಮಾಡ್ತಾರೆ ಅಂತ ನೋಡಿ. ಇವ್ರು ಇನ್ನೂ ಡ್ಯಾನ್ಸ್ ಮಾಡ್ತಾನೆ ಇದ್ರು. ಬಟ್ ನಂಗೆ ಲೇಟ್ ಆಗಿತ್ತು, ನಿದ್ದೆ ಬರ್ತಿದೆ ಅಂತ ಹೇಳಿ ನಾನು ಮಾಡ್ಕೊಳ್ಳೋಣ ಅಂತ ಹೋದೆ. ಅವ್ರು ಇನ್ನೂ ಮಾಡ್ತಾನೆ ಇದ್ರು ಗೈಸ್ ಡ್ಯಾನ್ಸ್ನ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆಗಿದೆ ನಿಮಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.